ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಒಂದು ದೊಡ್ಡ ಹೋರಾಟ ನಡೆದೈತೆ. ಇದು ಇವತ್ತಿನ ಹೋರಾಟ ಅಲ್ಲ, ಸುಮಾರು ಒಂದು ವರ್ಷದಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶದ ಭರಿತರಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ. ಇಂದು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಸುಮಾರು ಒಂದು 25-30 ಸಾವಿರ ಜನ ಜನಜಿಗಳು ರಸ್ತೆ ಮೇಲೆ ಬಂದಿದ್ರು. ಬಿಜಾಪುರದಲ್ಲಿ ಬಂದಿದ್ರು. ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಬಂದಿದ್ದಾರೆ. ಇದು ಯಾಕಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಇವರಿಗೆ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಅಧಿಕಾರದ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ. ಲಕ್ಷಾಂತರ ಸರ್ಕಾರಿ ಪೋಸ್ಟ್ಗಳಲ್ಲಿ ವೇಕೆನ್ಸಿ ಇದ್ರು ಕೂಡ ಇವತ್ತು ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆಗ್ಯುಲರ್ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, RTO ಇರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದ್ರು ಕೂಡ ಇವರಿಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ, ಕರುಣೆ ಇಲ್ಲ. ಇವತ್ತು ಈ ವಿದ್ಯಾರ್ಥಿಗಳು ದುಃಖದಿಂದ, ನೋವಿನಿಂದ, ಸಿಟ್ಟಿನಿಂದ, ಆಕ್ರೋಶದಿಂದ ಇವತ್ತಿಲ್ಲಿ ಹೋರಾಟಕ್ಕೆ ಕುಂತಿದ್ದಾರೆ. ಹಾಗಾಗಿ ಅವರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಕ ಮತ್ತು ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತು ಅವರಿಂದ ಹೆಚ್ಚಿನ ವಿಷಯಗಳ ವಿದ್ಯಾರ್ಥಿಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಅದನ್ನ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ರೂಪದಲ್ಲಿ ಮುಂದುವರ್ಸಾಕ ನಾನು, ನಮ್ಮ ಮಿತ್ರರು, ABVP ಧುರೀಣರು, ಅದರ ಮೂಲಕ ವಿದ್ಯಾರ್ಥಿ ಸಂಘಟನೆ ಮೂಲಕ ರಾಜಕಾರಣಕ್ಕೆ ಬಂದಂತ ಶ್ರೀ MLC ಆದ ಶ್ರೀ ರವಿಕುಮಾರ್ ಅವರು, ಅದೇ ರೀತಿ ಭಾಸ್ಕರ್ ಅವರು, ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ವಿದ್ಯಾರ್ಥಿಗಳ ನೋವನ್ನ, ಈ ಕಷ್ಟವನ್ನ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಕೊಡುವಂತ ನಾವು ಪ್ರಯತ್ನ ಮಾಡ್ತೇವೆ. ಅದ್ರ ಜೊತೆ ವಿದ್ಯಾರ್ಥಿ ಹೋರಾಟದಲ್ಲಿ ನಾವು ಅವ್ರ ಜೊತೆ ಇದೇವೆ ಅಂತ ಹೇಳಕ್ ನಾವು ಇವತ್ತು ಬಂದೇವೆ. ಇದು ಬಹಳ ಹಿಂದ ಆಗ್ಬೇಕಾದಂತದ್ದು ಇವತ್ತು ಆಗಿದ್ದು ಬಹಳ ಅಂದ್ರೆ ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ಇಡೀ ದೇಶವನ್ನ ಯಾವ್ದಾದ್ರು ಒಂದು ಹಾಡಿನ ಮೂಲಕ ಒಂದು ಕುಡಿಸಿದ್ರಂತಂದ್ರೆ ಅದು ಒಂದೇ ಮಾತರಂ. ಇವತ್ತು ಒಂದೇ ಮಾತರಮಕ್ಕ ನಮ್ಮ ರಾಷ್ಟ್ರಗೀತೆ ಸ್ಥಾನಮಾನನ ಸಿಕ್ಕಿದ್ದು ಬಹಳ ಸಂತೋಷದ ವಿಚಾರ, ಬಹಳ ಹೆಮ್ಮೆ ಪಡುವಂತ ವಿಚಾರ. DK ಶಿವಕುಮಾರ್ ಹೇಳ್ತಾರೆ ನಮ್ಮ ಒಂದು ಪರಿಪಾಠವನ್ನ ಬೇರೆಯವರು ಅನುಸರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ನೋಡ್ರಿ, ಅವರು ಕೂಡ ಒಂದೇ ಮಾತರಂ, ಅವರು ಕೂಡ ನಮಸ್ತೆ ಸದಾ ವತ್ಸಲೆ ಹಾಡಾತಿದ್ರೆ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಅವ್ರೇನ ನಮ್ಮನ್ನ ಬಿಟ್ಟು ಹೊರಗಿಲ್ಲ ಅಂತ ನಾವು ತಿಳ್ಕೊಂತೇವೆ. ಸರ್, ಏನ್ ಸರ್ ಕುರ್ಚಿ ಕದನ ಯಾವಾಗ ಏನ್ ನಡೀತಾನೆ ಇದೆ, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಸರ್, ಏನ್ ಸರ್ಕಾರ ಏನ್ ಮಾಡ್ತಾರೆ? ನೋಡ್ರಿ, ಈ ಹೋರಾಟದ ಹಿಂದಿನ ಗುಟ್ಟನ್ನು ನೀವು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಈ ಕುರ್ಚಿ ಕದನ ಯಾಕೆ ಹೈಕಮಾಂಡ್ ಚಾಲು ಇಟ್ಟೈತಂತಂದ್ರ, ಒಂದ್ ಕಡೆ ಸಿದ್ದರಾಮಯ್ಯ ಹೈಕಮಾಂಡಿಗೆ ಒಯ್ದು ದುಡ್ಡು ಕೊಡ್ತಿದ್ದಾರೆ, ಇನ್ನೊಂದ್ ಕಡೆ DK ಶಿವಕುಮಾರ್ ಒಯ್ದು ದುಡ್ಡು ಕೊಡ್ತಿದ್ದಾರೆ. ಈ ಕುರ್ಚಿ ಕದನ ನಿಂತಂತರ ಇಬ್ರು ಕೂಡ ದುಡ್ಡು ಕೊಡುವಂತ ಪ್ರಮಾಣ ಕಡಿಮೆ ಮಾಡ್ತಾರೆ. ಹಂಗಾಗಿ ಈ ಕುರ್ಚಿ ಕದನ ಚಾಲು ಇಟ್ಟು ಇಬ್ಬರ ಕಡೆನೂ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ಇಬ್ಬರ ಕಡೆನೂ ಹೆಚ್ಚಿನ ಪ್ರಮಾಣ ದುಡ್ಡನ್ನು ಹೊಡೆಯುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮಾಡಾಕತ್ತೈತಿ. ಸರ್, ಪ್ರಮುಖವಾಗಿ KPSC ಬಲಹೀನವಾಗಿದೆ, ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಆಕ್ರೋಶ ಇದೆ. ಯಾವ ರೀತಿ ನೀವು ಅದನ್ನ ಹೋರಾಟ ಮಾಡ್ತೀರಿ? KPSC ಬಲಹೀನ ಅಲ್ಲ, KPSCಯ ನಿಷ್ಠೆ ಸರಿಯಿಲ್ಲ, KPSCಯ ನಿಯತ್ತು ಸರಿಯಿಲ್ಲ. KPSCಯಲ್ಲಿ ಇರುವಂತ ಅಧಿಕಾರಿಗಳಾಗಲಿ, ಅಲ್ಲಿ ಇರುವಂತ ಪ್ರಮುಖರಾಗಲಿ ಅವರು ಸರಿಯಾಗಿಲ್ಲ. ಹಾಗಾಗಿ ಅಲ್ಲಿ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕೆಟ್ಟು ಹೋಗೈತಿ. ಆ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾಗೈತಿ. ಅದಕ್ಕೇನು ಶಕ್ತಿ ಇಲ್ಲ. KPSCಗೆ ರಿಕ್ರೂಟ್ಮೆಂಟ್ ಮಾಡುವಂತ ಶಕ್ತಿ ಐತಿ, ಎಕ್ಸಾಮಿನೇಷನ್ ಮಾಡುವಂತ ಶಕ್ತಿ ಐತಿ. ಅವ್ರು ಆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಯಾಕೆ ಮಾಡ್ತಾರೆ? ನೋಡ್ರಿ, ಅವ್ರು ಕಾಂಗ್ರೆಸ್ದವ್ರು ಯಾವಾಗಿದ್ರು ಹಿಂದ ಅವರು ಕೇವಲ ಘೋಷಣೆಗಳ ಮೂಲಕ ಅವ್ರ ಅಧಿಕಾರಕ್ಕೆ ಬರೋರು. ಘೋಷಣೆಗಳ ಮೂಲಕನ ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸ ಅವ್ರು ಹಿಂದಿಂದನೂ ಮಾಡ್ಕೊಂತ ಬಂದಾರ, ಈಗೂ ಮಾಡ್ಕೊಂತ ಬಂದಾರ. ಅದ ಅವ್ರ ರಾಜಕೀಯ ಲಕ್ಷಣ. ಅವ್ರಿದ್ದಾಗ ಯಾವಾಗ ಡೆವಲಪ್ಮೆಂಟ್ ಆಗ್ತದೆ, ಅವ್ರು ಇದ್ದಾಗ ಯಾವಾಗ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಆಗ್ತೈತಿ, ಜನರ ಅಭಿವೃದ್ಧಿ ಆಗ್ತೈತಿ? ಯಾವಾಗೂ ಆಗುದಿಲ್ಲ. ಇದು ಕಾಂಗ್ರೆಸ್ಸಿನ DNA ದಲ್ಲೇ ಐತದ.